ಗಣಿನಾಡು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ತುಕಾರಾಂ ಅವರು ಆಯ್ಕೆಯಾಗಿರುವಂತದ್ದು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಗೆಲುವಿಗೆ ಪ್ರಮುಖ ಕಾರಣ ಯಾರು ಮತ್ತೆ ಜನರು ಏನು ಅವರಿಂದ ನಿರೀಕ್ಷೆ ಮಾಡಬಹುದು ಅಂತ ಅವ್ರನ್ನೇ ಕೇಳೋಣ. ಸರ್, ಅಂದುಕೊಂಡಂತೆ ಗೆದ್ದಿದ್ದೀರಿ, ಜನರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು? ಖಂಡಿತವಾಗ್ಲೂ ನಾನು 4 ಬಾರಿ ಸಂಡೂರಿನಿಂದ ಶಾಸಕನಾಗಿ, ಅಲ್ಪಾವಧಿಗೆ ಸಚಿವನಾಗಿ, ಮುಖ್ಯಮಂತ್ರಿಗಳಿಗೆ ನಾನು ಸಂಸದೀಯ ಕಾರ್ಯದರ್ಶಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಅದನ್ನು ಮನಗಂಡು ನನಗೆ ಈ ಒಂದು ಲೋಕಸಭೆಗೆ ಅಭ್ಯರ್ಥಿಯಾಗಿ ನನಗೆ ಕೊಟ್ಟಿದ್ದರು. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಪ್ರೀತಿ, ಅಭಿಮಾನ, ವಿಶ್ವಾಸಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲ ಶಾಸಕರು ನಾವೆಲ್ಲರೂ ಸೇರಿಬಿಟ್ಟು ಒಗ್ಗಟ್ಟಿನಿಂದ ನಾವು ಚುನಾವಣೆ ಎದುರಿಸಿದ್ವಿ. ಅವ್ರಿಗೆ ಕೂಡ ನಾನು ವೈಯಕ್ತಿಕ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾನು 4 ಬಾರಿ ಶಾಸಕನಾಗಿ ನನಗೆ ಅನುಭವ ಇದೆ. ಜೊತೆಗೆ ನಾನು ಒಳ್ಳೆ ಕ್ವಾಲಿಫೈಡ್ ಇದ್ದೀನಿ. ಹೀಗಾಗಿ ಸ್ಪೆಷಲಿ ಅದರಲ್ಲಿ ಹಣಕಾಸು ಇಲಾಖೆಯಲ್ಲಿನೇ ನಾನು ಮೊದಲು ಕೆಲಸ ಮಾಡಿರ್ತಕ್ಕಂಥನು. ಆ ಒಂದು ಹಣಕಾಸಿನ ಅನುಭವ ಕೂಡ ಇದೆ. ಹೀಗಾಗಿ ಸಿಗ್ತಕ್ಕಂಥ ಒಂದು ಅನುದಾನಗಳನ್ನ ಪ್ರಾಮಾಣಿಕವಾಗಿ ಹೆಡ್ ಆಫ್ ಅಕೌಂಟ್ ವೈಸ್ ಬಳ್ಳಾರಿ ಜನತೆಗೆ, ಜೊತೆಗೆ ಕರ್ನಾಟಕದ್ದು ಕೂಡ ಅನ್ಯಾಯ ಆದಾಗ ಧ್ವನಿ ಹತ್ತಂಥ ಕೆಲಸ ಮಾಡಿ ಆ ಋಣ ತೀರಿಸಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಈಗೇನು ಬಳ್ಳಾರಿ ಜನತೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ, ಅವ್ರಿಗೆ ಪೂರಕವಾಗಿ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಸರ್, ಇಷ್ಟು ಮಟ್ಟದ ಗೆಲುವು ಅಂತಂದರೆ 97,000 ಮತಗಳ ಅಂತರದಿಂದ ಗೆಲ್ತೀರಿ ಅಂತ ನಿರೀಕ್ಷೆ ಮಾಡಿದ್ರೆ ಹೇಗೆ? ಖಂಡಿತವಾಗ್ಲೂ ನಾವು ನಿರೀಕ್ಷೆ ಮಾಡಿದ್ವಿ. ಇನ್ನೂ 1 ಲಕ್ಷದ ಮೇಲೇ ನಾವು ನಿರೀಕ್ಷೆಯನ್ನು ಮಾಡಿದ್ವಿ. ಇವತ್ತು ನಾವು ಈ ಒಂದು ಇದರಲ್ಲಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ನಾವು ಆಗಿದೆ. ಅದನ್ನು ನಂತರ ಮೋದಿಯವರು ಬಂದು ಪ್ರಚಾರವನ್ನು ಮಾಡ್ತಾರೆ, ಬಿಜೆಪಿಯ ಘಟಾನುಘಟಿ ನಾಯಕರು ಬಂದು ಪ್ರಚಾರವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆಗೆ ಬಿಜೆಪಿ ಕಡೆಗೆ ಹೋಗುತ್ತೆ ಅನ್ನುವಂಥ ಅಲೆ ಸೃಷ್ಟಿ ಆಗ್ತಿತ್ತ ಹೇಗೆ ಸರ್? ಇದು ಅಂಥದ್ದೇನಿಲ್ಲ. ಕಾಂಗ್ರೆಸ್ ಅಲೆ ಮುಂದೆ ಯಾವ ಅಲೆನೂ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ನಮ್ಮದೆಲ್ಲ ಒಂಥರ ಗಟ್ಟಿ ಬುನಾದಿ. ನಮ್ಮದೆಲ್ಲ ಹೆಂಗಪ್ಪ ಅಂತಂತಂದರೆ ನಾವು ಕಾಂಕ್ರೀಟ್ ಹಾಕಿ ಪಿಲ್ಲರ್ ಮೇಲೆ ಕಟ್ಟಿರೋದು. ಆ ಬಿ ಜೆ ಪಿದೆಲ್ಲ ಆಶ್ರಯ ಮನೆ ಬುನಾದಿ ಇದ್ದಂಗೆ ಎಲ್ಲ ಕಂಪ್ಲೀಟ್ ಆಗಿ, ಅಂದರೆ ಆ ಥರ ಒಂದು ಪರ್ಫೆಕ್ಟಾಗಿ ಯಾವುದೇ 10 ವರ್ಷ ಕಾರ್ಯಕ್ರಮಗಳು ಕೊಡಲಿಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದಿಗೆ ಇತಿಹಾಸ ಮರೆತರೋರು ಯಾರು ಇತಿಹಾಸ ಸೃಷ್ಟಿಸಿಲ್ಲ ಅಂತೆ. ಆ ಇತಿಹಾಸವನ್ನು ತಿನ್ಕೊಂಡು ಇವತ್ತು ಬಳ್ಳಾರಿ ಸೇರಿದಂತೆ ರಾಜ್ಯ ಸೇರಿದಂತೆ ದೇಶದಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತು ದೇಶದ ಜನತೆ ಮಾಡಿದ್ದಾರೆ. ನಂತರ ಹಿಂದುಳಿದ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿ ಇದೆ ಬಳ್ಳಾರಿ, ಎಸ್ಪೆಷಲಿ ಬಳ್ಳಾರಿ ಜನತೆ ಈ ಮುಂದಿನ 5 ವರ್ಷದಲ್ಲಿ ಇದು ಅಭಿವೃದ್ಧಿ ಹೊಂದಿದ ಜಿಲ್ಲೆ ಅಂತ ಅನ್ನಿಸ್ಕೋಬಹುದಾ ಹೇಗೆ? ಖಂಡಿತವಾಗ್ಲೂ 100ಕ್ಕೆ 100% ನಾನು ನಮ್ಮ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇವತ್ತೇನು ಇಷ್ಟು ಹೈಯೆಸ್ಟ್ ಲೀಡ್ನಲ್ಲಿ ನನಗೆ ಗೆಲ್ಲಿಸಿದ್ದಾರೆ, ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಯಥಾವತ್ತಾಗಿ ತಂದು ಅವರಿಗೆ ಮುಟ್ಸಂಥ ಕೆಲಸ ಇವತ್ತು ಮನೆ ಮಗನಾಗಿ ನಾನು ಪ್ರಾಮಾಣಿಕವಾಗಿ ಮಾಡ್ತಾನೆ. ಒಟ್ಟಿನಲ್ಲಿ ಮತದಾರರು ನನ್ನ ಕೈಯನ್ನು ಹಿಡಿದಿದ್ದಾರೆ, ನಂತರ ನನಗೆ ಭರ್ಜರಿಯಾದಂಥ ಗೆಲುವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರ ಸಂಪೂರ್ಣ ಋಣವನ್ನು ನಾನು ತೀರಿಸ್ತೀನಿ ಅನ್ನುವಂಥ ಮಾತನ್ನ ತುಕಾರಾಂ ಅವರು ಹೇಳ್ತಿರುವಂಥದ್ದು. ಬಳ್ಳಾರಿಯಿಂದ ಕ್ಯಾಮರಾಮನ್ ಲುಕನ್ ಜೊತೆ ನವೀನ್ ಪರದೇಶಿ, ಪಬ್ಲಿಕ್ ಟಿವಿ.